ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಚಿತ್ಕವರೆನಲ್ಲಿ ಇನ್ನೊಂದು ಹೊಸ ರೆಸಿಪಿನ, ತುಂಬಾ ಹೆಲ್ತಿ ಆದಂತ ರೆಸಿಪಿನ, ಮತ್ತೆ ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಮತ್ತೆ ಅನ್ನಕ್ಕೆ ತುಂಬಾ ಟೇಸ್ಟಿ ಆಗಿರೋಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಕಾಶಿ ಸೊಪ್ಪು ಅಂತ. ಇದನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬರೀ ಎಲೆಗಳು ಮಾತ್ರ ಬಿಡಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ. ನೀವು ಯಾವ ಸೊಪ್ಪನ್ನು ಬೇಕಾದ್ರೂ ತಗೋಬಹುದು, ಪಾಲಕ್ ಆದ್ರೂ ತಗೋಬಹುದು, ಇಲ್ಲ ಮಿಕ್ಸ್ಡ್ ಸೊಪ್ಪಾದ್ರೂ ತಗೊಂಡು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಇವಾಗ ಒಂದು ಬಾಣ್ಲಿಗೆ 2-3 ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಳ್ಳಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನ್ ಅಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. 4-5 ಹಸಿಮೆಣಸಿನಕಾಯಿನ ನಾನು ಮಧ್ಯೆ ಕಟ್ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೊಳ್ಳಿ. ಮತ್ತೆ 2 ಆನಿಯನ್ ಅದು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು 2 ನಿಮಿಷ ಫ್ರೈ ಆದ್ಮೇಲೆ 2 ಟೊಮೆಟೊನ ಅದನ್ನು ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗೋಷ್ಟು ತನಕ ಫ್ರೈ ಮಾಡ್ಕೊಳ್ಳಿ, 2 ಮಿನಿಟ್ಸ್ ಸಾಕು. ಅದಾದ್ಮೇಲೆ ನಾವು ನಾನು 200 ಗ್ರಾಮ್ಸ್ ಚಿತ್ಕವರೆನ ಹಾಕೋತಾ ಇದ್ದೀನಿ. ಅದನ್ನು ಕೂಡ 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ, ಯಾಕೆಂದ್ರೆ ಅದೊಂಚೂರು ಮೆತ್ತಗಾಗೋಷ್ಟು ತನಕ ಅದು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಾದ್ಮೇಲೆ ಕಾಶಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನು. ನೀವು ನಿಮ್ಗೆ ಇಷ್ಟ ಬಂದಿದ್ದ ಸೊಪ್ಪನ್ನ ಹಾಕೊಂಡು ರೆಸಿಪಿನ ಮಾಡ್ಕೋಬಹುದು. ನೋಡಿ, ಇದನ್ನು ಕೂಡ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಕಾಶಿ ಸೊಪ್ಪು ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇದು ಸ್ವಲ್ಪ ಕಹಿ ಟೇಸ್ಟ್ ಬರುತ್ತೆ. ಅದರಿಂದ ನಮ್ ಡೈಜೆಷನ್ಗೆ ಮತ್ತೆ ಗಟ್ ಹೆಲ್ತ್ಗೆಲ್ಲ ತುಂಬಾ ಒಳ್ಳೇದು. ಇದನ್ನ ನೀವು ಮಧ್ಯದಲ್ಲಿ ತಿಂಗಳಿಗೊಂದ್ಸಲ ಇಲ್ಲ 15 ದಿನಕ್ಕೊಂದ್ಸಲ ತಿಂದ್ರೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ನೋಡಿ, ಇವಾಗ ಎಲ್ಲಾನು ಹಾಕೊಂಡು ಚೆನ್ನಾಗಿ ತರ ಫ್ರೈ ಮಾಡ್ಕೊಳ್ಳಿ. ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಾಳು ಜೊತೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಇವಾಗೆಲ್ಲ ಸಾಫ್ಟ್ ಆಗಿ ಸೊಪ್ಪೆಲ್ಲಾನು ಚೆನ್ನಾಗಿ ಸಾಫ್ಟ್ ಆಗಿದೆ. ಇದ್ರ ಜೊತೆಗೆ ನಾವು 1 ಲೋಟನ ನೀರ್ ಹಾಕೊಂಡು ಮತ್ತೆ ಇದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ನ ಮುಚ್ಚಿಟ್ಬಿಡಿ. ಇದಕ್ಕೆ 5 ಮಿನಿಟ್ಸ್ ಮುಚ್ಚಿಟ್ರೆ ಸಾಕು, ಸ್ವಲ್ಪ ನೀರೆಲ್ಲ ಕಡಿಮೆ ಆಗೋ ತನಕ. ನೋಡಿ, ಇವಾಗೆಲ್ಲ ಚೆನ್ನಾಗಿದ್ದು ಫ್ರೈ ಆಗಿದೆ. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನದ ಪೌಡರ್ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕೊಂಡು ಸ್ವಲ್ಪ 1 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳಿ, ಸಾಕು, ತುಂಬಾ ಜಾಸ್ತಿ ಬೇಡ. ಆಮೇಲೆ ಟೇಸ್ಟ್ ನೋಡಿಬೇಕು ಅಂದ್ರೆ ನೀವು ಹಾಕೋಬಹುದು. ನೋಡಿ, 1 ಸ್ಪೂನ್ ಹಾಕೊಳ್ಳಿ ಸಾಲ್ಟ್. ಮತ್ತೆ ತೆಂಗಿನಕಾಯಿ ತುರಿನೂ ಕೂಡ 1/4 ಚಿಪ್ಪಷ್ಟು ತೆಂಗಿನಕಾಯಿ ತುರಿನ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯ್ದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನ ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಚಿತ್ಕವರೆ ಸೊಪ್ಪಿನ ಪಲ್ಯ ಇವಾಗ ರೆಡಿ ಆಗಿದೆ. ನೋಡಿ, ಎಷ್ಟು ಸ್ಪೈಸಿಯಾಗಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ಇದನ್ನ ಇವಾಗಲೇ ಜೋಳದ ರೊಟ್ಟಿ ಜೊತೆ ಇಲ್ಲ ಅನ್ನದ ಜೊತೆನಲ್ಲಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೆ ತಪ್ಪದೆ ಎಲ್ಲಾರುನುವೆ ಲೈಕ್ ಮಾಡಿ, ಮನೆಯಲ್ಲೆಲ್ಲಾದ್ರೂ ಟ್ರೈ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.